ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ. ಪರಿಶಿಷ್ಟ ಜಾತಿಯ ಯುವಕ ಯುವತಿಯರು ಕೂಡ ಉದ್ಯಮ ಆರಂಭಿಸಬೇಕು ಎಂಬ ದೃಷ್ಟಿಯಿಂದ ಉದ್ಯಮ ಅಭಿವೃದ್ಧಿ ಯೋಗ ಜಾರಿಗೊಳಿಸಲಾಗಿದೆ. ನಿಗದಿತ ಸಮುದಾಯದವರು ಮೊಬೈಲ್ ಕ್ಯಾಂಟೀನ್ಗಳನ್ನು ಆರಂಭಿಸುವ ಮೂಲಕ ಭವಿಷ್ಯ ರೂಪಿಸಿಕೊಳ್ಳಲಿ ಎಂಬುದು ಯೋಜನೆಯ ಉದ್ದೇಶವಾಗಿದೆ. ಮೊಬೈಲ್ ಕ್ಯಾಂಟೀನ್ಗಳನ್ನು ಆರಂಭಿಸಲು ಯೋಜನೆ ಆರಯ್ಯ 4 ಲಕ್ಷ ರೂಪಾಯಿವರೆಗೆ ಸಂಭಾಗ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. 2. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಸ್ವಯಂ ಉದ್ಯೋಗ ಒಂದು ಧಗಾಲ ಯೋಜನೆಗೆ ಈಗ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಹಾಗೂ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಪರಿಶಿಷ್ಟ ಜಾತಿಯು ಸಾರುದ್ಯೋಗಂ ಯೋಜನೆ ಅನ್ವಯ 50,000 ರೂಪಾಯಿ ಸಹಾಯಧನ. ಕೇವಲ 4% ಬಡ್ಡಿದರ ಇರುತ್ತದೆ. 1 ಲಕ್ಷ ರು. ಬಂಡವಾಳ ಹಾಕಿ ಸಣ್ಣ ಉದ್ಯಮ ಆರಂಭಿಸುವವರಿಗೆ ಇದು. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. 3. ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ. ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸಲು ಸಮಾಜ ಕಲ್ಯಾಣ, ಮಹಿಳಾ ಸ್ವಸಹಾಯ ಸಂಘಗಳ, ಕಚ್ಚಾ ಸಸ್ಯರು, ವಿವಿಧ ಉದ್ದೇಶದ 6 ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ನೀಡಲಾಗುವುದು. 15 ಲಕ್ಷ ರೂಪಾಯಿನಲ್ಲಿ ಉದ್ಯಮ ಸೇರಿ ಯಾವುದೇ ಆರ್ಥಿಕ ಹಾಗೂ 2.5 ಲಕ್ಷ ರೂಪಾಯಿ ಸಾಲ 4% ಬಡ್ಡಿದರ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. ಅರ್ಜಿ ಸಲ್ಲಿಕೆಯ ವೆಬ್ಸೈಟ್ swase.karnataka.gov.in. ಆಫ್ಲೈನ್ ವಿಧಾನ. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿಯೂ ಅರ್ಜಿ ಸಲ್ಲಿಕೆ ಸಾಧ್ಯ. ಸಹಾಯವಾದ 948,23,400,000. ಗಂಗಾ ಕಲ್ಯಾಣ ಯೋಜನೆ 1.20 ದಿಂದ 1 ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿಗೆ ಕೊಳವೆಬಾವಿ ಕೊರೆದು, ಸಂಪ್ಸೆಟ್ ಮತ್ತು ಹಂಗೆ ತಲೆಬಾಗಿದೆ. ಇದರೊಂದಿಗೆ ಸಣ್ಣ ಹಾಗೂ ಅತಿ ಸಣ್ಣಗೆ ನೀರು ದೊರೆತು ಅವರು ಉತ್ತಮ ಬಳುವರಿ ಪಡೆದರು ಎಂಬ ಉದ್ದೇಶದಿಂದ ಯೋನಿಗೆ ಚಾಲಳಿಸಲಾಗಿದೆ. ಯೋಜನೆ ಅನ್ವಯ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳ ರೈತರಿಗೆ 4-15 ಲಕ್ಷ ರೂಪಾಯಿ ಸಹಾಯಧನ ದೊರೆಯುತ್ತದೆ. ಇನ್ನು ಬೇರೆ ಜಿಲ್ಲೆಗಳಲ್ಲಿ ಮಧ್ಯರಾತ್ರಿ 3 ಗಂಟೆ 15 ನಿಮಿಷ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. 5. ಭೂ ಒಡೆತನ ಯೋಜನೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಭರತ ಮಹಿಳಾ ಕೃಷಿ ಮೊಡೋದ ವಾರ್ಕ್ರಾವರೊರೆ ಅರ್ಜಿ ಆಹ್ವಾನಿಸಲಾಗಿದ್ದು, ಮಹಿಳಾ ಕೃಷಿ ಕಾರ್ಮಿಕರು ಜಮೀನು ಖರೀದಿಸಲು ಯೋಜನೆ ನೆರವಾಗಲಿದೆ. ಯೋಜನೆ ಅನ್ವಯ ಮಹಿಳಾ ಕೃಷಿ ಕಾರ್ಮಿಕರು ಜಮೀನು ಖರೀದಿಸಲು ಸುಮಾರು 20-25 ಲಕ್ಷ ರೂಪಾಯಿ ವರೆಗೆ ಸಾಲ ಹಾಗೂ ನ್ಯಾಯಧನ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. 6. ಹೈನುಗಾರಿಕೆಗೆ ಉತ್ತೇಜನ ನೀಡುವ ಯೋಜನೆ. ಉದ್ಯಮಶೀಲ ಅಭಿವೃದ್ಧಿ ಯೋಜನೆ ಎಸ್ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಹೈನುಗಾರಿಕೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯಲ್ಲಿ ಪರಿಪಿಟ್ಟೆಯ ಭಾನುಭವಿಗೆ ಇಲ್ಕೆಯ ಆಯಾ ನಿಗಮಗಳ ಅಡಿಯಲ್ಲಿ 2 ಎದ್ದು ಅಥವಾ ಹಸುಗಳನ್ನು ಸಾಕಣೆ ಮಾಡಲು 1.25 ಲಕ್ಷ ರೂಪಾಯಿ ವರೆಗೆ ಸಹಾಯಧನ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. 7. ಸ್ವಾವಲಂಬಿ ಸಾರಥಿ ಯೋಜನೆ. ಉದ್ಯಮಶೀಜವ ಅಭಿವೃದ್ಧಿ ಯೋಜನೆ ಐಎಸ್ ಅಡಿಯಲ್ಲಿ ಬ್ಯಾಂಕ್ 4 ಲಕ್ಷ ರೂಪಾಯಿ ವರೆಗೆ ಸಹಾಯಧನ ನೀಡಲಾಗುತ್ತದೆ. ಯುವಕರು ಎಂಬ್ರಂದನವನ್ನು ಬಳಸಿಕೊಂಡು ಟ್ಯಾಕ್ಸಿ, ಗೂಡ್ಸ್ ವಾಹನಗಳನ್ನು ಖರೀದಿಸಿ ಜೀವನ ರೂಪಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಯೋಜನೆ. ಬ್ರ್ಯಾಂಡ್. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 10. 8. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ. ಕೇಂದ್ರ ಸರ್ಕಾರವು ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿರುವ ಯೋಜನೆಯನ್ನು ರೂಪಿಸಿದೆ. ಇದಕ್ಕೆ ರಾಜ್ಯ ಸರ್ಕಾರದ ಕೊಡುಗೆಯ ಇದ. ಕಿರು ಆಹಾರ ಉದ್ದಿಮೆ ಸ್ಥಾಪಿಸಲು 0.10% ಅಥವಾ ಗಂ 1.15 ಲಕ್ಷ ಸಾಲ ಆಧಾರಿತ ಸಹಾಯ